ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಶುಭದ ಅಪ್ಡೇಟ್ಸ್. ಶುಭದ ಅಪ್ಡೇಟ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರು, ಸರ್ ಯಾವ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ಕ್ರ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ಅಥವಾ ಯಾವ ರೀತಿಯಾಗಿ ಮೆಥಡನ್ನು ಯೂಸ್ ಮಾಡಿದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಕ್ಸಸ್ಸನ್ನು ಪಡಿತೀರಿ, ಯಶಸ್ಸನ್ನು ಪಡಿತೀರಿ ಅಂತ ಹೇಳ್ತೇನೆ ನಾನು ನಿಮಗೆ. ನೋಡಿ, ಮೊದಲನೇ ವಿಧಾನ ಏನಂತಂದರೆ ಸಿಗುವಂಥ ಎಲ್ಲ ಬುಕ್ಸನ್ನು ಕೂಡ ಓದಬೇಕು. ಬೈ ರೀಡಿಂಗ್ ಮಲ್ಟಿಪಲ್ ಬುಕ್ಸ್. ನಮ್ಮ ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಬುಕ್ಸ್ಗಳಿದ್ದಾವೆ ಒಂದು ಸಬ್ಜೆಕ್ಟಿಗೆ, ಆ ರೀತಿಯಾದಂಥ ಬುಕ್ಸ್ಗಳನ್ನು ಓದಬೇಕು. ಎರಡನೇದು ಅಂತಂದರೆ ಬೈ ಸಾಲ್ವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ರಾಬ್ಲಮ್ಸ್ ಅಥವಾ ಕ್ವಶನ್ಸ್. ಈಗ ಪ್ರತಿಯೊಂದು ಕ್ವಶನು ಕೂಡ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಐಡಿಯಾನ ಕೊಡ್ತಾ ಇರ್ತದೆ ಅಂದ್ಕೊಳ್ಳಿ. ಆ ರೀತಿಯಾದಂಥ ಬೇರೆ 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 ರೀತಿಯಾದಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ನೀವು. ಯಾಕೆಂತಂದರೆ ಒಂದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದಂದ್ರೆ ನಿಮಗೆ ಹೆಚ್ಚಿನದಂಥ ಐಡಿಯಾಸ್ ಸಿಗೋದಿಲ್ಲ ಅಥವಾ ಹೆಚ್ಚಿನಂಥ ನಾಲೆಜ್ ಕೂಡ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಸಾಲ್ವ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ರಾಬ್ಲಮ್ಸ್. ಇದನ್ನು ಮಾಡಬೇಕು. ಮೂರನೇದಂತಂದರೆ ಇಂಪಾರ್ಟೆಂಟ್, ಇದು ಡಿಸ್ಕಷನ್ ಮಾಡಬೇಕು. ಡಿಸ್ಕಷನ್ ಅಂದರೆ ಯಾವ ರೀತಿಯಲ್ಲಿ? ಈಗ ತುಂಬ ಫೇಸ್ಬುಕ್ ಗ್ರೂಪ್ಸ್ಗಳಿದ್ದಾವೆ, ಯೂಟ್ಯೂಬ್ ಗ್ರೂಪ್ಸ್ಗಳಿದ್ದಾವೆ, ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ತುಂಬ ಗ್ರೂಪ್ಸ್ಗಳಿರ್ತವೆ. ನಾನು ಮುಂದಿನ ದಿವಸಗಳಲ್ಲಿ ಯಾವುದು ಒಳ್ಳೆಯಂಥ ಗ್ರೂಪ್ಸ್ಗಳು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೇನೆ. ಆ ಗ್ರೂಪ್ಗಳಲ್ಲಿ ನೀವು ನಿಮ್ಮ ಡಿಸ್ಕಷನ್ ಮಾಡಬೇಕು. ನಿಮಗೆ ಏನು ಪ್ರಾಬ್ಲಮ್ ಆಗ್ತದೆ ಅಥವಾ ಯಾವುದೇ ಒಂದು ವಿಷಯದ ಕುರಿತು ಡಿಸ್ಕಷನ್ನ ಮಾಡಿ. ಅದರಿಂದ ನಿಮಗೆ ಹೆಚ್ಚಿನದಂಥ ಐಡಿಯಾ ಸಿಗ್ತದೆ. ಓಕೆ. ನಾಲ್ಕನೆಯದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ನೀವು ಬೇರೆಯವರಿಗೆ ಹೇಳಿಕೊಡ್ಬೇಕು. ಓಕೆ, ಬೈ ಟೀಚಿಂಗ್ ಟು ಸಮ್ ಒನ್ ಎಲ್ಸ್. ಈಗ ನಾವು ತುಂಬ ಜನರಿಗೆ ಒಂದು ರೀತಿಯಂಥ ಜಲಸ್ ಇರುತ್ತೆ, ಅವನು ಇದನ್ನು ಕಲ್ತ್ಕೊಂಡ್ಬಿಟ್ರೆ ಅವನು ಉದ್ಧಾರ ಆಗಿಬಿಡ್ತಾನೆ ಅಥವಾ ನನಗಿಂತ ಹೆಚ್ಚಿನ ಸ್ಕೋರನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಯಾವತ್ತೂ ಕೂಡ ನೀವು ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅಥವಾ ನಿಮ್ಮಲ್ಲಿ ಏನು ನಾಲೆಜ್ ಇದೆ ಅದನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದ್ರಿಂದ ಅದು ನಿಮಗೆ ಪರ್ಫೆಕ್ಟ್ ಆಗುತ್ತೆ ಯಾವತ್ತೂ ಕೂಡ. ಸೊ ಅದಕ್ಕೋಸ್ಕರ ಟೀಚ್ ಮಾಡಿ, ಬೇರೆಯವ್ರಿಗೆ ಹೇಳ್ಕೊಡಿ. ನೀವೇನು ಓದಿದ್ದೀರಾ ಅಥವಾ ನಿಮಗೇನು ಗೊತ್ತಿದೆ ಅದನ್ನು ಬೇರೆಯವರಿಗೆ ಹೇಳ್ಕೊಟ್ರೆ ನಿಮಗೆ ಅದು ಶಾಶ್ವತವಾಗಿ ಉಳಿತದೆ. ಸೊ ಹಾಗಾಗಿ ದಟ್ ಇಸ್ ದ ಫೋರ್ತ್ ಟೂಲ್. ಈ 4 ಟೂಲ್ಸನ್ನು ನೆನಪಿಟ್ಕೊಳ್ಳಿ. ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯಂಥ ರಿಸಲ್ಟ್ಸನ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾನು ಈ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂಥ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಬೇಕು, ಆ ಒಂದು ಬೇರೆ ಬೇರೆ ಎಕ್ಸಾಮ್ಸ್ಗಳು ಯಾವ ರೀತಿಯಾದಂಥ ಪ್ಯಾಟರ್ನ್ಗಳನ್ನು ಹೊಂದಿರ್ತವೆ, ಅದಕ್ಕೆ ಯಾವ್ಯಾವ ರಿಲೇಟೆಡ್ ಬುಕ್ಸ್ಗಳಿದ್ದಾವೆ, ಚೆನ್ನಾಗಿರುವಂಥ ಬುಕ್ಸ್ಗಳು, ಅದನ್ನು ಒಂದೇ ಕಡೆ ವಿಂಗಡಣೆ ಮಾಡಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಟ್ಯೂನಿಂಗ್ ಟು ಅಸ್. ಥ್ಯಾಂಕ್ ಯು.